ದೇವಸ್ಥಾನದಿಂದ ಬರಬೇಕಾದ್ರೆ ಪರ್ಸಣಿ ಸೊಪ್ಪು ತಂದಿದ್ದೆ ದಂಟು ಸ್ವಲ್ಪ ಗಿಡ ನೆಟ್ಟೆ ನಾನು ಬಸ್ಲೆ ಆಗ್ತದಂತ. ಸೊ ಮತ್ತೆ ಇದರಲ್ಲಿ ಸ್ವಲ್ಪ ಪುಡಿ ಮಾಡುವ ಮತ್ತು ಪಲ್ಯ ಮಾಡುವ ಅಂಥೇಳಿ ಅದೇ ಸಾರಸ ಮಾಡುವ ಅಂಥೇಳಿ ಸ್ವಲ್ಪ ಬಸಳೆ ಸೊಪ್ಪು ದಾಸವಾಳ. ಇದ್ಯಾಕೆ ದಾಸವಾಳದ ಎಲೆ ತೋರಿಸ್ತೇನಂತವಾ, ವಿಡಿಯೋ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗ್ತದೆ. ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೇನೆ. ಶುಭಂ ಸೋಮವಾರ. ಗ್ಯಾಸಲ್ಲಿ ಇಟ್ಟಿದ್ದೇನೆ. ಗ್ಯಾಸ್ ಹಚ್ಚುವ. ನೆಕ್ಸ್ಟ್ ಈ 3 ದಾಸವಾಳನ ಇದಕ್ಕೆ ಹಾಕುವ. ದಾಸವಾಳ ಶರ್ಬತ್ ಮಾಡುವ ಅಂತೇಳಿ. ಸೊ ಚೆನ್ನಾಗಿ ಕುದಿಬೇಕು. ರೆಡ್ ಕಲರ್ ಇತ್ತಲ್ಲ ದಾಸವಾಳ, ನೋಡಿ ಕಲರ್ ಬೇರೆ ಆಗ್ತಾ ಉಂಟು ಬಿಸಿ ಕುದಿಯುವಾಗ. ಇದಕ್ಕೆ ಈಗ ಸ್ವಲ್ಪ ಕಲ್ಸಕ್ಕರೆ ಹಾಕಿ ಆಯಿತಾ. ಕೆಂಪು ಕಲ್ಸಕ್ಕರೆ ಒಳ್ಳೆಯದಂತೆ, ಬಟ್ ನಮ್ಮನೇಲಿ ಇಲ್ಲ, ಸೊ ನಾನು ಸಕ್ಕರೆ ಯೂಸ್ ಮಾಡ್ತಿದ್ದೇನೆ. ಇದು ಕಿಡ್ನಿ ಸ್ಟೋನ್ ಎಲ್ಲ ಆಗ್ತದಲ್ಲ ಅಂಥವರಿಗೆಲ್ಲ ಒಳ್ಳೆಯದಂತೆ. ಚೆನ್ನಾಗಿ ಕುದಿಬೇಕು. ಇದು ಫುಲ್ ನೀರೆಲ್ಲ ಕುದ್ದು ಚಪ್ಪೆ ಆಗಬೇಕು. ನೆಕ್ಸ್ಟ್ ಶರ್ಬತ್ ರೆಡಿ ಆಗ್ತದೆ. ಗೌರಿ ತೇರ ಗಾವು ಬಡ ಪ್ಯಾರ. ಇದು ತೀರಾ ಚಪ್ಪೆ ಆಗಿದೆ. ಒಂದರ್ಧ ಲಿಂಬೆ, ರುಚಿಯಾದ ಶರ್ಬತ್ ರೆಡಿ. ನೋಡಿ ತುಂಬ ಕಲರ್ಫುಲ್ ಆಗಿದೆಲ್ಲ, ರಿಯಲ್ ಕಲರ್ ದಾಸವಾಳದಿಂದ. ಲಿಂಬೆ ಶರ್ಬತ್ ಕೊಡ್ತೀರಲ್ಲ ಹಾಗೆ ಅಂಟು, ಏನು ಡಿಫ್ರೆಂಟ್ ಗೊತ್ತಾಗಲ್ಲ. ಕಲ್ಸಕ್ಕರೆ ಯೂಸ್ ಮಾಡಿ, ತುಂಬ ಟೇಸ್ಟ್ ಆಗ್ತದೆ. ಈ ಬಸಳೆನ ಚೆನ್ನಾಗಿ ತೊಳೆದು ತೆಗೆದಿಟ್ಟಿದ್ದೇನೆ. ಸ್ವಲ್ಪ ಬಸಳೆ ಎಲೆಯನ್ನು ಚೆನ್ನಾಗಿ ತೊಳೆದು ತೆಗೆದಿಟ್ಟಿದ್ದೇನೆ. 1 ಕಪ್ಪು ಕಡಲೆ ಹಿಟ್ಟು, ಸ್ವಲ್ಪ ಖಾರದ ಹುಳಿ, ಸ್ವಲ್ಪ ಅರಿಶಿಣ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾಯಿನ ಸ್ಮ್ಯಾಶ್ ಮಾಡಿ ಹಾಕುವ. ಬೇಕಾದಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋದು. ಅಂದ ಮಾಡಿ ಕಲಿಸ್ಕೊಳ್ಳೋದು. ಇಲ್ಲಿ ಬಸಳೆ ಎಲೆಯನ್ನು ಒಂದೊಂದೇ ಅಂಟಿಸಿ ಕಾದಿರೋ ಎಣ್ಣೆಗೆ ಹಾಕಿದೆ. ರುಚಿಯಾದ ಪುಡಿ ರೆಡಿ ಆಗ್ತದೆ.
ಉಪ ಬಸಳೆ ಸೊಪ್ಪನ್ನು ಚೆನ್ನಾಗಿ 4-5 ಸತಿ ಚೆನ್ನಾಗಿ ಮಾಡಿ ತೊಳೆದು ತೆಗೆದಿಟ್ಟಿದ್ದೇನೆ. ಇದನ್ನು ಪಲ್ಯ ಮಾಡಲಿಕ್ಕೆ ನಾನಿಲ್ಲಿ ಬಸಳೆ ಪಲ್ಯ ಮಾಡಲಿಕ್ಕೆ ಒಂದು ಪ್ಯಾನಿಗೆ ತೆಂಗಿನೆಣ್ಣೆ ಹಾಕ್ತಿದ್ದೇನೆ. ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿ ಗುದ್ದಿ ಹಾಕಬೇಕು, ಮತ್ತು ಕರಿಬೇವು, ಮತ್ತು ನಾವು ಕೊಯ್ದಿಟ್ಟ ಬಸಳೆ ಸಣ್ಣ ಸಣ್ಣ ಕೊಯ್ದಿಟ್ಟ ಬಸಳೆ ಎಲೆಯನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಕಾಯ್ತಾ ಇರಬೇಕಾದ್ರೆ ಟೊಮೊಟೆ, ಹಸಿಮೆಣಸು, ಸ್ವಲ್ಪ ಹಳದಿ, ಬೇಕಾದಷ್ಟು ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡಿದ್ದೇನೆ ನಾನು. ಮತ್ತು ತೆಂಗಿನಕಾಯಿ ತುರಿದಿದ್ದನ್ನು ಹಾಕೋದು. ಬೇಯಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ, ತೀರಾ ನೀರು ಹಾಕ್ಕೊಳ್ಬೇಕಂತೇನಿಲ್ಲ, ಯಾಕಂದರೆ ಬಸಳೆಯಲ್ಲಿ ನೀರು ತುಂಬ ಬಿಟ್ಕೊಳ್ತದದು. ಬೇಕಾದಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳೋದು. ಲಾಸ್ಟಿಗೆ ಉಪ್ಪು ಮತ್ತು ತೆಂಗಿನಕಾಯಿ ತುರಿ ಹಾಕ್ಕೊಂಡು ರುಚಿ ರುಚಿಯಾದ ಪಲ್ಯ ರೆಡಿ. ಇನ್ಸ್ಟಂಟಾಗಿ ಬೇಗ ಮಾಡ್ಕೊಳ್ಬೋದು. ಒಳ್ಳೆ ಆಗ್ತದೆ ಊಟಕ್ಕೆ.
ಆಗ್ತದೆ ಸಾಕಂಡ ಎಂತಕ್ಕೆ ಪ್ಲೀಸ್ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ನೋಡಿದ್ರೆ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನಿಮ್ಮದೇನು ಅಮೌಂಟ್ ಹೋಗೋದಿಲ್ಲ, ಏನು ಖರ್ಚಾಗಲ್ಲ. ಸೊ ನಿಮ್ಮ ಒಂದು ಲೈಕ್ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೊಂದು ಪ್ರೇರೇಪಿಸಿದಾಗ್ತದೆ, ಒಂದು ಇಂಟ್ರೆಸ್ಟ್ ಇರ್ತದೆ, ಏನೋ ಇಷ್ಟಪಡ್ತಾರೆ ಅಂತ. ಸೊ ಲೈಕ್ ಮಾಡಿ. ಇದುವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಬಾಯ್. ಶುಭ ದಿನ.